ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಬುಧವಾರ ಮಾರ್ಕೆಟಲ್ಲಿ ರಜಾ ಇದೆ, ಗುರುನಾನಕ್ ಜಯಂತಿ ಪ್ರಕಾರ 5ನೇ ತಾರೀಕು. ಆದರೆ ಗುರುವಾರನೇ ಸೆನ್ಸೆಕ್ಸ್ ಎಕ್ಸ್ಪೈರಿ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ನಾಳೆ ಆದಮೇಲೆ ನಾಡಿದ್ದು ಮಾರ್ಕೆಟಲ್ಲಿ ರಜಾ ಇದೆ. ಸೊ ಓವರಾಲ್ ಮಾರ್ಕೆಟ್ ಸೆಂಟಿಮೆಂಟ್ ಅಂತ ನೋಡ್ತಾ ಬರ್ತಾಯಿದ್ರೆ ಇವತ್ತು ವೀಕ್ ಆಗೇ ಇತ್ತು. ಕೊನೆ ಟೈಮಲ್ಲಿ ಸ್ವಲ್ಪ ಒಂದಿಷ್ಟು ಪಾಸಿಟಿವಿಟಿ ಅನ್ನೋದು ಬಂತು, ಬಿಟ್ಟರೆ ಬೆಳಗ್ಗೆಯಿಂದ ವೀಕಾಗೇ ಇತ್ತು ಮಾರ್ಕೆಟು. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಮಾರುತಿ. ಈ ಮಂತ್ ಆನ್ ಮಂತ್ ಡೇಟಾ ಬಂದಿದೆ, ಹೈಯೆಸ್ಟ್ ಎವರ್ ಸೇಲ್ಸ್ ಆಗಿತ್ತು ಅಂತ ಬಂದಿತ್ತು, ಎಲ್ಲ ಬಂದಿತ್ತು. ಆದರೆ ಈಗ ಒಂದಿಷ್ಟು ಸ್ಮಾಲ್ ಕಾರ್ಗಳಿಗೆ ಮತ್ತು ಹೈಬ್ರಿಡ್ ಫ್ಯೂಯಲ್ ಯೂಸ್ ಮಾಡುವಂಥ ಕಾರ್ಗಳಿಗೆ ಒಂದಿಷ್ಟು ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಕನ್ಸೆಷನ್ ಕೊಡುವಂಥದ್ರ ಬಗ್ಗೆ ಇಂಡಸ್ಟ್ರಿನೇ ಸ್ಪ್ಲಿಟ್ ಆಗಿದೆ. ಕೆಲವರೆಲ್ಲ ಸ್ಮಾಲ್ ಕಾರಿಗೆ ಇವಾಗ ಜಾಸ್ತಿ ಉತ್ತೇಜನ ಕೊಡಬೇಕು, ಯಾಕೆಂದರೆ ಮಾರುತಿಯವರಿಗೆಲ್ಲ ಮೇಯ್ನ್ ಏನಿರುತ್ತೆ, ಫಸ್ಟ್ ಕಾರ್ ಅಂದರೆ ಮಾರುತಿ ಅನ್ನೋದೇ ಸೆಲ್ ಆಗೋದಲ್ವಾ. ಸೊ ಆ ಕ್ಯಾಟಗರಿನಲ್ಲಿ ಇವಾಗ SUVಗಳು, ಹೈಬ್ರಿಡ್ ಕಾರ್ಗಳು ಇದೆಲ್ಲ ಬರ್ತಾ ಇದೆ. ಹಾಗಾಗಿ ಅವರು ಅದ್ರ ಪರವಾಗಿದ್ದಾರೆ. ಕೆಲವರು EV ಮ್ಯಾನುಫ್ಯಾಕ್ಚರರ್ಸು ಏನು ಹೈಬ್ರಿಡ್ ಫ್ಯೂಯಲ್ ಮಾಡೋದಕ್ಕೆ ಜಾಸ್ತಿ ಏನು ಖರ್ಚಾಗೋದಿಲ್ಲ, ಕಾರಣ ಅವರಿಗೆ ನೀವು ಜಾಸ್ತಿ ಕನ್ಸೆಷನ್ ಕೊಟ್ಟರೆ EVಗೆ ನಾವು ಬಳಸುವಂಥ ಟೆಕ್ನಾಲಜಿ, ಅದಕ್ಕೆ ಬಳಸುವಂಥ ಒಂದಿಷ್ಟು R&D ಮಾಡೋದಕ್ಕೆ ಆಗುವಂಥ ಖರ್ಚು ಎಲ್ಲದಕ್ಕೂ ಕೂಡ ಹೊಡೆತ ಬೀಳ್ತಾ ಹೋಗುತ್ತೆ ಅಂತ ಆ ರೀತಿ ಸ್ಪ್ಲಿಟ್ ಆಗಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಮಾಹಿತಿ ಅಲ್ಲ, ಆದರೆ ಅದಕ್ಕೋಸ್ಕರ ಸ್ಪ್ಲಿಟ್ ಆಗಿರ್ಬೋದು ಇವತ್ತು. ಸೊ ಹೊಸ ಕಾರ್ಗಳು ಕೂಡ ಬರ್ತಾ ಇದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ ಅವ್ರದ್ದು ಬರ್ತಾ ಇದೆ, ಅವ್ರದ್ದು 9S ಯಾವುದೋ 9ES ಅಂತಲೇ ಅದೊಂದು ಮಾಡಲ್ ಬರ್ತಾ ಇದೆ. ಹ್ಯುಂಡೈ ವೆನ್ಯೂರ್ ತಿರ್ಗಾ ಲಾಂಚ್ ಆಗ್ತಾ ಇದೆ. ಟಾಟಾದವ್ರದ್ದು ಸಿಯಾರಾ ಬರ್ತಾ ಇದೆ. ಟಾಟಾ ಪ್ಯಾಸೆಂಜರ್ಸ್ TMPV ಅಂತ ಅಪ್ಡೇಟ್ ಆಗಿದೆ ಅಲ್ವಾ. ಸೊ ಸ್ಟಾಕು ಯಾರಿಗೆ ಸಿಕ್ಕಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಡಿಮರ್ಜರಲ್ಲಿ, ಇನ್ನೂ ಕೂಡ ನನಗೆ ಕಮರ್ಷಿಯಲ್ ವೆಹಿಕಲ್ದು ಸ್ಟಾಕ್ಗಳು ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ 30 ರಿಂದ 45 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅಟ್ಲೀಸ್ಟ್ ನವೆಂಬರ್ 14 ತನಕ ವೆಯ್ಟ್ ಮಾಡಬೇಕು, ಯಾಕೆಂದರೆ ಅಕ್ಟೋಬರ್ 14ಕ್ಕೆ ಈ ಪ್ರಕ್ರಿಯೆ ಶುರುವಾಗಿದ್ದು. ಸೊ ಒಂದು ತಿಂಗಳಂದ್ರೂ ಕೂಡ ನವೆಂಬರ್ 14 ಆಗ್ತಾ ಹೋಗುತ್ತೆ. ನೋಡೋಣ, ಅದಾದಮೇಲೆ ನಮಗೆ ಸಿಗ್ತಾ ಹೋಗ್ಬೋದು. ಟಾಟಾ ಕನ್ಸ್ಯೂಮರು, ಏರ್ಟೆಲ್ಲು, ಸುಮಾರು ಕಂಪ್ನಿಗಳದೆಲ್ಲ ರಿಸಲ್ಟ್ಸ್ ಇತ್ತು, ಅದರ ಮಾತಾಡ್ತಾ ಹೋಗೋಣ. ಶ್ರೀರಾಮ್ ಫೈನಾನ್ಸ್ ಇವತ್ತು 6% ಅಪ್ ಬಂದಿದೆ. ಏನು ಸ್ಪೆಸಿಫಿಕ್ ಆಗಿ ಬಂದಿತ್ತು ಅಂತ ಗೊತ್ತಿಲ್ಲ, ಇವತ್ತು ಅವ್ರದ್ದು ರಿಸಲ್ಟ್ಸ್ ಇತ್ತ, ಚೆಕ್ ಮಾಡೋಂತೆ. ಸೊ ಮಾರುತಿ ಸುಜುಕಿ ಅವರು 3% ಅಪ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ನೋಡ್ತಾ ಬರೋದಾದರೆ ಸುಮಾರು ಗ್ರೀನ್ಗಳೆಲ್ಲ ಇರುವಂಥದ್ದು ಕಾಣಿಸ್ತಾ ಇದೆ. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಪರ್ಟೀಸು 5% ಅಪ್ ಬಂದೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ದು. ಅದೇ ರೀತಿಯಾಗಿ ಅದಾನಿ ಗ್ರೀನಲ್ಲಿ 3% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್. BPCL, ವೇದಾಂತ, ಸುಮಾರು ಕಂಪ್ನಿಗಳದ್ದು ನೆನ್ನೆ ಹೋದ ವಾರ ಏನೇನು ವೀಕ್ ಇತ್ತು ಅದೆಲ್ಲ ಇವತ್ತು ನಿಫ್ಟಿ ನೆಕ್ಸ್ಟ್ 50 ಸ್ವಲ್ಪ ಪಾಸಿಟಿವ್ ಆಗಿತ್ತು. ಸ್ಟಾಕ್ ಸ್ಕ್ರೀನಲ್ಲಿ ನೋಡಿದ್ರೆ IT ಮಿಕ್ಸ್ ಸೆಂಟಿಮೆಂಟ್ ಇದೆ. ಅದೇ ಯಾವುದು ಸೆಕ್ಟರ್ ಆಫ್ ದ ಡೇ ಅಂದರೆ ಸುಮಾರು ದಿನದಿಂದ ಆಗ್ತಾ ಇರೋಂಥದ್ದು ಅದು ನಮ್ಮ PSU ಬ್ಯಾಂಕ್ಗಳು ಮತ್ತು PSU ಎಲ್ಲ ಸೆಕ್ಟರ್ ನೋಡಿ ಎಲ್ಲ ಪಾಸಿಟಿವ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೆಕ್ಟರ್ ರೊಟೇಷನ್ ಆಗಿರೋಂಥ ಅಂದರೆ ಸೆಂಟಿಮೆಂಟ್ ಬರ್ತಾ ಇರೋಂಥದ್ದು. ನೋಡೋಣ ಯಾವ ಬ್ಯಾಂಕ್ಗಳು PSU ಬ್ಯಾಂಕಿಂದ ಅದು ಇದಕ್ಕೆ ಜಿಗಿಯುತ್ತೆ ಅಂತ, ಬ್ಯಾಂಕ್ ನಿಫ್ಟಿಗೆ ಜಿಗಿಯುತ್ತೆ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ನಾನು. ಬ್ಯಾಂಕ್ ಆಫ್ ಬರೋಡಾ ಇದೆಲ್ಲ ಆಲ್ರೆಡಿ ಇದೆ, ಕೆಲವೊಂದೆರಡು ಬ್ಯಾಂಕ್, ಎಸ್ ಬ್ಯಾಂಕು ಒಂದೆರಡು ಬ್ಯಾಂಕ್ ಸೇರ್ಕೋಬೋದು ಅಂತ ಮಾತಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ಶಾರ್ಟ್ ಸೀರೀಸಲ್ಲಿ ಆ ವಿಡಿಯೋ ಬಂದಿತ್ತು, ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿ ಏನು ಮಾಡಿದೆ ಅಂತ ನೋಡ್ತಾ ಬರೋದಾದರೆ ಒಂದು ವೀಕ್ ಸೆಂಟಿಮೆಂಟು ಕನ್ಫರ್ಮೇಷನ್ ಬರಲಿ, ಝೋನ್ ಒಳಗಡೆ ಬಂದಿದೆ ಅಂತ ಮಾತಾಡಿದ್ವಿ. ಅದು ಮೊನ್ನೆ ವೀಕಾಗಿ ಕ್ಲೋಸ್ ಆಗೋ ಥರ ಬಂದಿತ್ತು. ಇವತ್ತು ಅದಕ್ಕಿಂತ ಕೆಳಗಡೆ ಓಪನ್ ಆದರೂ ಕೂಡ ಕ್ಲೋಸಿಂಗ್ ಬೇಸಿಸಲ್ಲಿ ಮತ್ತೆ 25,800 ಆಸುಪಾಸಲ್ಲಿ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ನೋಡೋಣ ಇದು ಯಾವ ರೀತಿಯಾಗಿ ಸೆಂಟಿಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಆದರೆ ಸದ್ಯಕ್ಕೆ ಮಾರ್ಕೆಟು 25,800 ರೆಸಿಸ್ಟೆನ್ಸ್ ಆಗೇ ನೋಡುತ್ತೆ. ಸೊ 25,800 ಮೇಲ್ಗಡೆ ಹೋಗೋ ತನಕ ಏನೂ ನೋಡ್ಕೋಬೇಕಾಗಿಲ್ಲ. ಆದರೆ ಇವತ್ತಿನ ಲೋನ ಬೀಟ್ ಆಯಿತು ಅಂದರೆ 25,500 ಕಡೆಗೂ ಕೂಡ ಮಾರ್ಕೆಟು ಟ್ರೈ ಮಾಡ್ತಾ ಬರ್ಬೋದು. ಇವತ್ತು ಇಂಟ್ರಾಡೇನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ಮೂಮೆಂಟು ನೋಡಿ, ಯಾವತ್ತು ಒಂದು ಸಲ ಮಾರ್ಕೆಟು ವೀಕ್ ಸೆಂಟಿಮೆಂಟ್ ಬಂದು ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಬಿಟ್ಟು ಕೆಳಗಡೆ ಬಿದ್ದಿದೆ ಅಂದರೆ ಸೊ ಇಮಿಡಿಯೇಟಾಗಿ ಮೇಲ್ಗಡೆ ಕೊಡ್ತಿದ್ದಾನೆ, ಬೈ ಮಾಡೋಕ್ಕೆ ಹೋಗ್ಬಾರ್ದು. ಅದಾದಮೇಲೆ ಏನಾಯಿತು, ಶಾರ್ಪ್ ಸೆಲ್ಲಿಂಗ್ ಬಂದಾಯಿತು. ಅದಾದಮೇಲೆ ಸ್ಟ್ರಕ್ಚರಲಿ ವೀಕ್ ಆಗಿ ಕ್ಲೋಸಿಂಗ್ ಆಗಿದೆ. ಡೇ ಟು ಡೇ ಬೇಸಿಸ್ ನೋಡಿದ್ರೆ ಎಲ್ಲಿ ಓಪನ್ ಆಗಿತ್ತು, ಎಲ್ಲಿ ಕ್ಲೋಸಿಂಗ್ ಆಗಿರೋದು ವೀಕ್ ಸ್ಟ್ರಕ್ಚರಲ್ಲೇ ಕ್ಲೋಸಿಂಗ್ ಆಗಿದೆ. ಅಲ್ಲಿ ಯಾವುದೂ ಕೂಡ ಚೇಂಜಸ್ ಆಗಿಲ್ಲ. ಆದರೆ ನೋಡೋಣ 25,000 ಇವತ್ತಿನ ಏನು ಲೋ ಇದೆಯಲ್ಲ ಅದನ್ನ ಬ್ರೇಕ್ ಆಯಿತು ಅಂದರೆ ತಿರ್ಗಾ ಬೌನ್ಸಿ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಮೇಲ್ಗಡೆ ಹೋದರೆ 25,800 ಆಫ್ಕೋರ್ಸ್ ಫಸ್ಟ್ ರೆಸಿಸ್ಟೆನ್ಸ್ ಅಲ್ಲಿದೆ. ಸೊ ಅದನ್ನ ದಾಟದೆ ಫಸ್ಟ್ ಕಷ್ಟ ಇದೆ. 25,800 ದಾಟಿದ್ರು ಅಂದ್ರೂ ಕೂಡ 900 ಇವಾಗ ಈ ಟ್ರೆಂಡ್ ಲೈನು ಇವಾಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿನಲ್ಲಿ ವೀಕ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ, ಬಿಕಾಸ್ ಇಂಡಿಯಾ ವಿಕ್ಸು ಕೂಡ ಇವತ್ತು ಅಪ್ ಮೂಮೆಂಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ತಾ ಇದೆ ಮಾರ್ಕೆಟ್ನ. ಇವತ್ತು ಸಪೋರ್ಟ್ ಕೊಟ್ಟಿದ್ದು ಬ್ಯಾಂಕ್ ನಿಫ್ಟಿನ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ, PSU ಬ್ಯಾಂಕು, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು ಇವೆಲ್ಲ ಸ್ವಲ್ಪ ಸಪೋರ್ಟ್ ಕೊಡ್ತಾ ಹೋಯಿತು. ಬಟ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಯಿತು ಅಂದರೆ ನಿಫ್ಟಿ ಕೂಡ 25,500 ಕಡೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಅದೆಲ್ಲ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇಂಡಿಯಾ ವಿಕ್ಸು ಇವತ್ತು 13 ಹತ್ತತ್ರ ಹೋಗಿ ಮುಟ್ಟಿದೆ. ಅಂದರೆ ಇಂಡಿಯಾ ವಿಕ್ಸು ಸ್ವಲ್ಪ ವಾರ್ನಿಂಗ್ ಸೈನ್ನ ಹೇಳ್ತಾ ಇದೆ, ವಾಲಟಿಲಿಟಿ ಬರುವಂಥ ಸಾಧ್ಯತೆ ಇದೆ ಅಂತ. ನೋಡೋಣ, ಟ್ರೇಡ್ ಡೀಲ್ಗಳ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ, ಏನು ಯಾಕೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗುತ್ತೆ. ಕ್ರೂಡು ಈಗಲೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪಲ್ಲೇ ಇದೆ. ಇವತ್ತೇನಾದರೂ ಇದನ್ನ ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ ಏನು ಅಂತ ನೋಡಬೇಕು. ಇನ್ನೊಂದು, ಯಾರ್ಯಾರು US ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಾ ಇದ್ರು ಅಥವಾ MCX ಅಲ್ಲಿ, ಅಂದರೆ MCX ಅಂದರೆ ಕಮೋಡಿಟಿ, ಅದು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕ್ರೂಡ್ ಆಗಿರ್ಬೋದು, ಇದರಲ್ಲಿ ಟ್ರೇಡ್ ಮಾಡೋರು, ಟ್ರ್ಯಾಕ್ ಮಾಡೋರಾದರೆ
ಇವತ್ತಿಂದ ನಿಮಗೆ ಅರ್ಧ ಗಂಟೆ ಹೆಚ್ಚುವರಿಯಾಗಿ ಸಿಗ್ತಾ ಹೋಗುತ್ತೆ. 11:15ಗೆ ಕ್ಲೋಸಿಂಗ್ ಆಗೋದ್ರ ಬದಲು 11:55ಕ್ಕೆ MCX ಕ್ಲೋಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇಂಡಿಯಾದಲ್ಲಿ ಏನು ಬೆಳಗ್ಗೆ 5:30 ಅಂದರೆ ಇಲ್ಲೂ 5:30, ಕೋಲ್ಕತ್ತಾದಲ್ಲೂ 5:30, ಗುಜರಾತಲ್ಲೂ 5:30, ಕಾಶ್ಮೀರದಲ್ಲೂ 5:30 ಎಲ್ಲ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಎಲ್ಲ ಕಡೆನೂ ಒಂದೇ ಟೈಮಿಂಗ್ಸು IST. ಆದರೆ US ಅಲ್ಲಿ ಹಾಗಿಲ್ಲ, ರೀಜನಿಗೆ ತಕ್ಕಂಗೆ ಅವ್ರದ್ದು ಸೆಂಟ್ರಲ್ ಬೇರೆ, ಈಸ್ಟರ್ನ್ ಬೇರೆ, ಪೆಸಿಫಿಕ್ ಬೇರೆ, ಈ ಥರ 7 ಟೈಮ್ ಝೋನ್ ಇದೆ ಅವ್ರದ್ದು, ಆಯಿತಾ. ಹಾಗಾಗಿ ಈಗೇನು ಮಾಡ್ತಾರೆ, 1 ಗಂಟೆ ಕ್ಲಾಕನ್ನು ಇವಾಗ ಏನು ಡೇ ಲೈಟ್ ಸೇವಿಂಗ್ಸ್ ಇತ್ತು ಅದನ್ನು ಮುಗಿತಾ ಬರುತ್ತೆ ಇವಾಗ. ಸೊ ಇವಾಗ ವಾಪಸ್ ಮತ್ತೆ ಗಡಿಯಾರದ ಹಿಂದಕ್ಕೆ ಹಾಕೊಂತಾರೆ. ಹಾಗಾಗಿ ಏನಾಗುತ್ತೆ, ಇವಾಗ 1 ಗಂಟೆ ಎಕ್ಸ್ಟ್ರಾ ಅಂದರೆ ಇವಾಗ ಅವರಿಗೆ ಇಷ್ಟು ದಿನ 7:30 ಅಂತಿದ್ರು, ಇನ್ಮೇಲಿಂದ ಅದು 8:30 ಆಗ್ತಾ ಹೋಗುತ್ತೆ ಈ ರೀತಿಯಾಗಿ. ಸೊ ಹೆಚ್ಚುವರಿಯಾಗಿ ರಾತ್ರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನೀವು. ಸೊ ಆ ಥರ ಒಟ್ಟಿನಲ್ಲಿ ಬೆಳಗಾಗೋದು ಲೇಟ್ ಆಗ್ತಾ ಹೋಗುತ್ತೆ ಇಂಡಿಯಾ ಕಂಪೇರ್ ಮಾಡಿ ನೋಡೋದಾದರೆ. ಸೊ ಈ ಕಾರಣದಿಂದಾಗಿ ಮಾರ್ಕೆಟು ಕೂಡ ಜಾಸ್ತಿ ಅವರ್ ತನಕ ಓಪನ್ ಇರುತ್ತೆ. ಸೊ ಅದೊಂದು ನಾವು ನೋಡ್ಕೋಬೇಕು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ 370, 372 ಅಲ್ಲಿ ಒಂದು ಸೆಲ್ಲಿಂಗ್ ಬಂದಿದೆ ಇವತ್ತು ಸಣ್ಣ ಮಟ್ಟಿಗೆ. 380 ಆಸ್ಪಾಸ್ ಲೆವೆಲಲ್ಲಿ ಆಲ್ಮೋಸ್ಟ್ ಸದ್ಯದಲ್ಲಿ ಬಂದಿರೋಂಥ 52 ವೀಕ್ ಹೈ ಅಂತ ಹೇಳ್ಬೋದು. 2025ರಲ್ಲಿ 410ನ ಮುಟ್ತಿತ್ತು, ಆಲ್ಮೋಸ್ಟ್ 52 ವೀಕ್ ಹೈ ಹತ್ರ ಹೋಗ್ತಾ ಇದೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತಿದ್ದು 410 ಅನ್ನೋದು. ನೋಡೋಣ, ಇಲ್ಲಿ ಇನ್ನೂ ರೆಸಿಸ್ಟೆನ್ಸ್ ಅನ್ನೋದು ಫಾರ್ಮ್ ಆಗಿಲ್ಲ ಇನ್ನೂ ಕೂಡ. ಇದು ಬಂದಿರೋದು ಅಂತ ಬರೀ ಏನು ಪ್ರಾಫಿಟ್ ಬುಕ್ಕಿಂಗ್ ಥರ ಅಷ್ಟೇ, ಇನ್ನೂ ಫಾರ್ಮ್ ಆಗಿಲ್ಲ. ಹಾಗಾಗಿ ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ, ಪ್ರತಿದಿನ ಮೇಲ್ಗಡೆನೇ ಹೋಗ್ತಾ ಇದೆ, ಎಷ್ಟು ಬೇಕಾದ್ರೂ ಮೇಲ್ಗಡೆ ಹೋಗ್ಬೋದು. ಇಲ್ಲಿ ಗ್ಯಾಪ್ ಇತ್ತಲ್ಲ, ಹೇಗೆ ಏನು ಕತೆ ಅಂತಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಝೋನ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಸ್ಟಾಕಲ್ಲಿ ಮೂಮೆಂಟ್ ಇರುತ್ತೆ. ಈ 340 ಇಂಪಾರ್ಟೆಂಟ್ ಲೆವೆಲ್ನ ಬಿಟ್ಟು ಕೂಡ ಮೇಲ್ಗಡೆ ಹೋಗಿದೆ. ಹಾಗಾಗಿ ಈಗ ಶಾರ್ಟಿಂಗ್ ಮಾಡಿದ್ರೆ ಅರ್ಥ ಇಲ್ಲ. ನೋಡೋಣ, ಆಲ್ ಟೈಮ್ ಹೈ ಹತ್ರ ಬಂದು ಅಲ್ಲಿ 400, 410 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಫಾರ್ಮ್ ಆಯಿತು ಅಂದರೆ ಆಗ ಆಪರ್ಚುನಿಟಿನ ಹುಡುಕ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕಾಪರ್ ಬಗ್ಗೆ ಹೇಳೋದೇ ಇಲ್ಲ ಅಂದಿದ್ರೆ ನೋಡಿ, ಕಾಪರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾತಾಡೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಯಾವುದೋ ಅಳತೆನಲ್ಲೇ ಇರುತ್ತೆ ಅಲ್ವಾ. ಈಗ ಇಲ್ಲಿ ಪರ್ ಔನ್ಸಲ್ಲಿ ಇದೆಯಾ ಇಲ್ಲಿ ಏನು ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲಿ, ಬಟ್ $5 ನಡೀತಾ ಇದೆ ಇವಾಗ. $1,000 kg. ಸೊ $5 ಅಂದರೆ ಎಷ್ಟಾಯ್ತು ನಮಗೆ, ಇದು $5 ಅಂತ ಅಂದ್ಕೊಂಡಿದ್ದೀನಿ. ಸೊ ಸರಿ, ಸುಮಾರು ಒಂದು $500 ಹತ್ರ ಬಂತ, 500 ಚಿಲ್ಲರೆ, 500ಕ್ಕಿಂತ ಕಡಿಮೆನೇ, ಬಟ್ 5.10 ಇದೆ. ಸೊ $500 ಅನ್ಕೋಬೋದು. ಐ ಥಿಂಕ್ ನನ್ನ ಪ್ರಕಾರ ಇದು ಒಂದು ಎಲ್ಲಿಗೆ ಎಷ್ಟಕ್ಕೆ ಅರ್ಧ ಕೆ ಜಿಗೆ ನಡೀತಾ ಇರುವಂಥ ಸೂಚಕ ಥರ ಕಾಣಿಸ್ತಿದೆ. 1 kg $1,000 ಚಿಲ್ಲರೆ ನಡೀತಾ ಇದೆ ಇಂಡಿಯಾದಲ್ಲಿ. ನೋಡಿ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಯಾಕೆ ಟ್ರ್ಯಾಕ್ ಮಾಡಬೇಕು ಅಂದರೆ 2021ರಿಂದ ಕಾಪರ್ ನೋಡಿ ಎಂಥ ಒಂದು ಲಾಂಗ್ ಕನ್ಸಲ್ಟೇಷನ್ ಆಗ್ತಾ ಇದೆ. ಅಂದರೆ ಇನ್ನೂ ಕೂಡ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಈಗ ಬ್ರೇಕ್ಔಟ್ ಆದರೆ ಈ ಝೋನಿಂದ ಇನ್ನೂ ಕೂಡ ಮೊಮೆಂಟು ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇದೆ. ಯಾಕೆಂದರೆ ಕಾಪರಲ್ಲಿ ಇನ್ನೂ ದೊಡ್ಡ ಒಂದು ಅವಕಾಶ ಬಾಕಿ ಇದೆ. ನಾವು ಇಷ್ಟು ದಿನ ನೋಡ್ತಾ ಇದ್ದಿದ್ದು ನಮ್ಮ 52 ವೀಕ್ ಹೈಗೆ ಬಂದುಬಿಟ್ಟಿದೆ ಅಂತ, ಯಾಕೆಂದರೆ ಅದು ಡಾಲರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಡಾಲರ್ ಕೂಡ ವೀಕ್ ಆಗಿದೆ. ಇಲ್ಲಿ 2012ರಿಂದ ಚಾರ್ಟ್ ಇದೆ. 2012ರಿಂದ ಈ ಲೆವೆಲ್ಗೆ ಕಾಪರ್ ಬಂದಿರಲಿಲ್ಲ. ಈಗ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಕೂಡ ಮಾಡ್ತಾ ಇದೆ. ಇದನ್ನು ಬ್ರೇಕ್ಔಟ್ ಆಗಿತ್ತು, ಹಾಗೆ ಅಲ್ಲಿಂದ ಶಾರ್ಪ್ ಆಗಿ ಸೆಲ್ಲಿಂಗ್ ಕೂಡ ಬಂದಿತ್ತು 6 ಲೆವೆಲಿಂದ. ಮತ್ತೆ ಅಟೆಂಡ್ ಮಾಡೋಕ್ಕೆ ಹೋಯಿತು ಅಂದರೆ ಸ್ಟ್ರಾಂಗ್ ಆಗಿ ಇದೆ, ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಎಲ್ಲೇ ಬಂದರೂ 200 ಮೂವಿಂಗ್ ಆ್ಯಾರೇಜ್ ಹತ್ರ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ಕಾಪರು ವೀಕ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ. ಹಾಗಾಗಿ ರಿಮೇನ್ ಪಾಸಿಟಿವ್. ಯಾವಾಗ 4 ಈ ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಕಾಪರ್ ಆವಾಗ ವೀಕ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಕಾಪರ್ ಇಸ್ ಲುಕಿಂಗ್ ಬುಲ್ಲಿಶ್ ಅಂತಲೇ ಅನ್ನಿಸ್ತಾ ಇದೆ ಲಾಂಗ್ ಟರ್ಮಲ್ಲಿ. ಅದೇ ರೀತಿಯಾಗಿ ಗೋಲ್ಡು, ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ 4,000ದಲ್ಲಿ ಸಪೋರ್ಟ್ ತೊಗೊಂಡಿದೆ ಗೋಲ್ಡು. ಇವತ್ತು ಅಲ್ಲೇ ಒಂದು ಹೋವರ್ ಆಗ್ತಾ ಇದೆ, ಒಂದು ವೀಕ್ ಅಂದರೆ ಇದನ್ನ ಒಂದು ಶಾರ್ಟ್ ಕವರಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದೇ ರೀತಿಯಂತ ಬೆಳವಣಿಗೆನ ತೋರಿಸ್ತಾ ಇದೆ. 4,100ಕ್ಕೂ ಹೋಗೋಕ್ಕೆ ಜಾಗ ಇದೆ. ನಾನು ಅಗೇನ್ ಇಂಡಿಯನ್ ಮಾರ್ಕೆಟ್ ಬೆಲೆ ಮಾತಾಡ್ತಾ ಇಲ್ಲ, ಯಾಕೆಂದರೆ ಡಾಲರ್ ತುಂಬ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಅದನ್ನ ನೋಡುವಂಥದ್ದು ಅಷ್ಟು ಸರಿ ಬರೋದಿಲ್ಲ. ಸೊ ಅದೇ ರೀತಿಯಾಗಿ ಸಿಲ್ವರ್ ಕೂಡ ನಾವು ನೋಡ್ತಾ ಬರೋದಾದ್ರೆ 49 ಆ ಲೆವೆಲ್ಲು ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. ಅದು ಹತ್ತತ್ರ ಬಂದು ಅಲ್ಲೇ ನಿಂತ್ಕೊತಾ ಇದೆ. 49ನ ದಾಟಿ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. 49ನ ದಾಟಿ ಮೇಲ್ಗಡೆ ಹೋಯಿತು ಅಂದರೆ ಒಂದು ಶಾರ್ಟ್ ಕವರಿಂಗು ಇನ್ನೂ ಕೂಡ ಕಂಟಿನ್ಯೂ ಆಗಿ 52 ತನಕ ಹೋಗೋಕ್ಕೆ ಜಾಗ ಇರುತ್ತೆ. ಅಲ್ಲಿ ಮಾರೋಬೂಜ ಕ್ಯಾಂಡ್ಲು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂತ ರೆಸಿಸ್ಟೆನ್ಸು ಅಲ್ಲಿದೆ. USD INR ಎಷ್ಟಕ್ಕೆ ಹೋಗಿದೆ ಈಗ? ಆಲ್ಮೋಸ್ಟ್ 89. ಆಲ್ಮೋಸ್ಟ್ ಈ ರುಪಿಗೆ $1ಗೆ ಇಷ್ಟು ರೂಪಾಯಿನ ಕೊಟ್ಟಿರುವಂಥ ಇತಿಹಾಸನೇ ಇಲ್ಲ, ಆ ಲೆವೆಲ್ಗೆ ಹೋಗಿದೆ. ನೋಡೋಣ ಇದು ಎಲ್ಲಿ ತನಕ ಹೋಗ್ಬಿಟ್ಟತ್ತೆ ಅಂತ. ಡಾವ್ ಜೋನ್ಸಲ್ಲಿ ಒಂದು ಆಲ್ ಟೈಮ್ ಹೈ ಲೆವೆಲಲ್ಲಿ ಒಂದು ಕನ್ಸಲ್ಟೇಷನ್ ಆಗ್ತಾ ಇದೆ. ಅಗೇನ್ ಈಗ ನೆನ್ನೆ ಒಂದು ಶೂಟಿಂಗ್ ಸ್ಟಾರ್ ಥರ ಪ್ಯಾಟರ್ನ್ ಮಾಡಿತ್ತು, ಆದರೆ ಇವತ್ತು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಮೊನ್ನೆ ಮಾಡಿರೋದು ಗುರುವಾರ, ಶುಕ್ರವಾರ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಇವತ್ತು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. IPOಗಳ ವಿಚಾರಗಳಲ್ಲಿ ಕೆಲವರಿಗೆ ರಿಸಲ್ಟ್ಸಿಗೆ ಬರ್ತೀನಿ. IPOದು ಸ್ಟಟ್ಸ್, ಎಕ್ಸೆಸರೀಸು, ಲೆನ್ಸ್ ಕಾರ್ಟ್ ಇದೆಲ್ಲ ಇದೆ ಆಲ್ರೆಡಿ. ಸೂಪರ್ ಸಬ್ಸ್ಕ್ರಿಪ್ಷನ್ ಇದ್ರಲ್ಲಿ ನೋಡೋದು ಬೇಡ ಅಂತ ಮಾತಾಡಿದ್ವಿ, ಇದರಲ್ಲಿ ಅಷ್ಟು ಸರಿಯಾಗಿ ತೋರಿಸಲ್ಲ. ಬಟ್ ಇದರಲ್ಲೇ ಆಲ್ರೆಡಿ ಫುಲ್ಲಿ ಕ್ವಾಲಿಫೈಡ್ ಆಗಿದೆ ಅಂದರೆ ಎಲ್ಲರಿಗೂ ಕ್ವಾಲಿಫೈಡ್ ಆಗಿರುತ್ತೆ. ಗ್ರಾಮ್ ಮಾರ್ಕೆಟಲ್ಲಿ ಒಂದು $50, $60 ಎಕ್ಸ್ಟ್ರಾ ನಡೀತಾ ಇರ್ಬೋದು, ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆಂಟಿಮೆಂಟ್. ಹಾಗಾಗಿ ದಯವಿಟ್ಟು ಕೈ ಸುಟ್ಕೊಂಡು ಹೋಗ್ಬಿಡಿ. ರಿಟೇಲ್ದು
14 ಟೈಮ್ಸ್ ಅಂತ ಹೇಳ್ತಾ ಇದೆ. ಇದೇ 14 ಟೈಮ್ಸ್ ಅಂದರೆ ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಆಗಿರುತ್ತೆ. ಲೆನ್ಸ್ ಕಾರ್ಟಲ್ಲೂ 2 ಟೈಮ್ಸ್ಗಿಂತಲೂ ಜಾಸ್ತಿ ಪಾರ್ಟಿಸಿಪೇಷನ್ ಆಗಿದೆ ಅಂತ ಹೇಳ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಲಿಸ್ಟ್ ಆಗುತ್ತೆ ಅನ್ನೋದು ನನಗೂ ಕೂಡ ಕ್ಯೂರಿಯಸ್ ಇದೆ ಇದು. ಸೊ ಅದೇ ರೀತಿಯಾಗಿ ಲಿಸ್ಟೆಡ್ IPOಗಳು ಇತ್ತೀಚೆಗೆ ಆಗಿರೋದು ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ ಯಾವುದು ಕೆನರಾ HSBC ಆದಮೇಲೆ ಒಂದೆರಡು IPOಗಳು ಬಂದಿದೆ. SME ಬಿಟ್ಬಿಡಿ, SME ನೋಡೋದು ಬೇಡ. ಮೇನ್ಲೈನ್ SME ಅಂದರೆ ಮಿಡ್ ವೆಸ್ಟು ಅದು ನೆಗೆಟಿವ್ ಆಗಿ ಓಪನಿಂಗ್ ಆಗಿತ್ತು. ನೋಡೋಣ ಇವೆರಡು ಕಂಪ್ನಿಗಳು ಯಾವ ರೀತಿಯಾಗಿ ಲಿಸ್ಟ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಹೊಸದು ಒಂದಿಷ್ಟು ಶಿಪ್ ರಾಕೆಟ್ ಅಂತ ಝೊಮ್ಯಾಟೊ ಇಂದ ಬ್ಯಾಕ್ ಆಗಿರುವಂಥ ಒಂದು ಕಂಪನಿ, ಅವರಿಗೆ ಅಪ್ರೂವಲ್ ಸಿಕ್ಕಿದೆಯಂತೆ IPOಗೆ ಹೋಗೋಕ್ಕೆ. ಅದೇ ರೀತಿಯಾಗಿ ಇನ್ನೊಂದೆರಡು IPOಗಳು ಬರ್ತಾ ಇದೆ ಹೊಸದಾಗಿರುವಂಥದ್ದು. ಜೊತೆಗೆ ಇವತ್ತು ಭಾರತಿ ಹೆಕ್ಸಾಕಾಮ್ ಅವ್ರದ್ದು, ಭಾರತಿ ಏರ್ಟೆಲ್ದು ರಿಸಲ್ಟ್ ಇತ್ತು, ಹೆಕ್ಸಾಕಾಮ್ದು ರಿಸಲ್ಟ್ ಇತ್ತು, ಟೈ ಅಪ್ ಇದೆ. ಎರಡರಲ್ಲೂ ಕೂಡ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಟೆಲಿಕಾಮ್ ಸೆಕ್ಟ್ರಲ್ಲಿ ಎಲ್ಲರೂ ಚೆನ್ನಾಗಿ ಬಂದಿದೆ ರಿಸಲ್ಟು. ಅಂದರೆ ಯಾವ ಥರ ರಿಸಲ್ಟ್ ಅಂತ ಹೇಳ್ತೀನಿ. ಪ್ರಾಫಿಟ್ಟು 14% ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ ಏರ್ಟೆಲಲ್ಲಿ, ಪಾಸಿಟಿವ್ ರಿಸಲ್ಟ್ ಅಂತ ಹೇಳ್ತಾ ಹೋಗ್ಬೋದು. ವೋಡಾಫೋನ್ ಐಡಿಯಾದಲ್ಲಿ ಮತ್ತೆ ಇವತ್ತು 14% ರ್ಯಾಲಿ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ ಬರ್ತಾ ಇದೆ ಅಂತ, ಕೇಸ್ ನಡೀತಿದ್ದಂಗೂ ಆಚೆ ಈಚೆ ಆಗ್ತಾ ಇರುತ್ತೆ ಅದು. ಅದೇ ರೀತಿಯಾಗಿ ಬೇರೆದು ಒಂದಿಷ್ಟು ರಿಸಲ್ಟ್ಸ್ ಇತ್ತು. ವೆಸ್ಟ್ ಲೈಫ್ ಫುಡ್ ಅವ್ರದ್ದು Q2 ಪ್ರಾಫಿಟ್ ಚೆನ್ನಾಗಿದೆ ಅಂತ ಬಂದಿತ್ತು. ಸುಮಾರು ಕಂಪ್ನಿಗಳದ್ದು ಚೆನ್ನಾಗಿದೆ ಅಂತಲೇ ಬರ್ತಾ ಇದೆ. ಝೊಮ್ಯಾಟೋದು ಅವ್ರದ್ದು ಶಿಪ್ ರಾಕೆಟ್ ಸಂಸ್ಥೆ 2400 ಕೋಟಿ. ಜೊತೆಗೆ ಓಯೋ ಶೇರ್ ಹೋಲ್ಡರ್ಸ್ ಯಾರಿಗಿದ್ರೆ ಅವರಿಗೆ ಬೋನಸ್ ಏನೋ ಇಶ್ಯೂ ಮಾಡೋದಿತ್ತು, ಅದು November 1 ಅಂತ ಡೆಡ್ಲೈನ್ ಇತ್ತು, ಅದನ್ನ 7ನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡಿದಾರಂತೆ. ಸೊ ಅಲ್ಲಿ ತನಕ ಬೈ ಮಾಡೋರು ಕೂಡ ಎಲಿಜಿಬಲ್ ಇರ್ತಾರೆ ಅಂತ, ಅಗೇನ್ ಬೈಯಿಂಗ್ ರೆಕಮೆಂಡೇಷನ್ ಅಲ್ಲ. ಅದೇ ರೀತಿಯಾಗಿ ಒಂದಿಷ್ಟು ಗ್ರೋ IPO, ಇನ್ನೊಂದು IPO ಅಂತ ಯಾವುದು ಹೇಳಿದ್ನಲ್ಲ, ಗ್ರೋ ಅವರು 50,000 ಕೋಟಿ IPO ಬರುತ್ತೆ ಅಂತಾರೆ. ಇತ್ತೀಚೆಗೆ ಝೆರೋದಾದು ಗ್ರೋದು ಯೂಸರ್ಸ್ ಜಾಸ್ತಿ ಇದ್ರೂ ಝೆರೋದಲ್ಲೇ ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅವರು, ರೆವೆನ್ಯೂ ಜಾಸ್ತಿ ಇದೆ ಅಂತೆಲ್ಲ ಡೇಟಾ ಬಂದಿತ್ತು, ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ರಿ. ಅಂಬುಜಾ ಸಿಮೆಂಟಿಂದು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, 22% ರೆವೆನ್ಯೂ ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್. ಐ ಥಿಂಕ್ ಇಲ್ಲೇ ನೋಡ್ತಾ ಹೋಗ್ಬೋದು ಒಂದಿಷ್ಟು. ಭಾರತಿ ಏರ್ಟೆಲ್ಲು ಅಂಬುಜಾ ಸಿಮೆಂಟ್ಸ್ 2% ಅಪ್ ಮೂವ್ಮೆಂಟ್ ಆಗಿತ್ತು. ಭಾರತಿ ಏರ್ಟೆಲಲ್ಲಿ ಒಳ್ಳೆ ರಿಸಲ್ಟು, ಅಂಬುಜಾ ಸಿಮೆಂಟಲ್ಲಿ ಒಳ್ಳೆ ರಿಸಲ್ಟು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ಒಳ್ಳೆ ರಿಸಲ್ಟು, ಭಾರತಿ ಹೆಕ್ಸಾಮಲ್ಲಿ ಒಳ್ಳೆ ರಿಸಲ್ಟು, ಅಜಂತಾ ಫಾರ್ಮಾದಲ್ಲಿ ಒಳ್ಳೆ ರಿಸಲ್ಟು, ವಾಕಾರ್ಟಲ್ಲಿ ಒಳ್ಳೆ ರಿಸಲ್ಟು. ಸುಮಾರು ಕಂಪ್ನಿಗಳಲ್ಲಿ ಇವತ್ತು ಫಾರ್ಮಾ ಆಗಿರಲಿ, ಸಿಮೆಂಟ್ ಆಗಿರಲಿ, ಟೆಲಿಕಾಮ್ ಆಗಿರಲಿ ಎಲ್ಲದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಾಳೆ 117 ಕಂಪ್ನಿಗಳು, ಇಂಪಾರ್ಟೆಂಟ್ ಕಂಪ್ನಿಗಳು, ಅದಾನಿ ಅವ್ರದ್ದು 2 ಇದೆ, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್, ಇಂಡಿಗೋ ಏರ್ಲೈನ್ಸ್ ತುಂಬ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲ್ ಇದೆ. ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡೋಣ. ಇಂಡಿಯನ್ ಹೋಟೆಲ್ಸು, SBI, M&M. SBI ರಿಸಲ್ಟ್ ನಾಳೆ ಬ್ಯಾಂಕ್ ನಿಫ್ಟಿಗೆ ಕೀ ಡ್ರೈವರ್ ಆಗಿರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ತಾ ಹೋಗಬೇಕು. 117 ಕಂಪ್ನಿ ಅಂದರೆ ಪೇಟಿಎಮ್ಮು, ಸುಜ್ಲಾನು, ಬರ್ಜರ್ ಪೇಂಟ್ಸು, ಸುಮಾರು ಕಂಪ್ನಿಗಳದಿದೆ ನಾಳೆ ರಿಸಲ್ಟ್ಸು. ಇಂಪಾರ್ಟೆಂಟ್ ಡೇ ನಾಳೆ. ಅದೇ ರೀತಿಯಾಗಿ ನಾಡಿದ್ದು ರಜೆ ಕೂಡ ಇದೆ. ಅವತ್ತು ಕೂಡ ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಬರೋದಿದೆ. ಇದೆಲ್ಲದನ್ನು ದಾಟ್ಕೊಂಡು ನಾವು ಗುರುವಾರ ಲಿಸ್ಟಿಂಗ್ ಆಗ್ತೀವಿ ನೋಡಿ. ಈ ವಾರ 5ನೇ ತಾರೀಕು ಗ್ಲೋಬಲ್ ಮಾರ್ಕೆಟಿಗೆ ರಜೆ ಇಲ್ಲ, ಆದರೆ ಇಂಡಿಯಾಗೆ ರಜೆ ಇರುತ್ತೆ. ಹಾಗಾಗಿ ಪೊಸಿಷನ್ನ ಕ್ಯಾರಿ ಮಾಡೋರು ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಅದೇ ರೀತಿಯಾಗಿ ಇದನ್ನು ಹೊರತುಪಡಿಸಿ FIDI ಡೇಟಾ ಅಪ್ಡೇಟ್ ಆಗಿಲ್ಲ, ಇದ್ರ ಬಗ್ಗೆ ನೆನ್ನೆ ಹೇಳಿದ್ದೆ ನಾನು, ನಾಳೆ ನೋಡ್ಬಿಟ್ಟು ಹೇಳ್ತೀನಿ ಅಂತ. ಇನ್ನೂ ಸೆಕ್ಟ್ರಲ್ ರೊಟೇಷನ್ದು ಲಾಸ್ಟ್ ಫೋರ್ಟ್ನೈಟಿಂದು ಬಂದಿಲ್ಲ, ಬಂದರೆ ಅಪ್ಡೇಟ್ ಮಾಡಿಬಿಟ್ಟು ಹೇಳ್ತೀನಿ. ಅದೇ ರೀತಿಯಾಗಿ ಇದಿಷ್ಟು ಹೊರತುಪಡಿಸಿ ಇನ್ನೇನು ಹೇಳಬೇಕಾಗಿತ್ತು ಸ್ಪೆಸಿಫಿಕ್ಕಾಗಿ ಐ ಥಿಂಕ್ ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇದು ದೊಡ್ಲ ಡೈರಿ ಮತ್ತು ಇನ್ನೊಂದು ಯಾವುದೋ ಒಂದು 2 ಕಂಪ್ನಿಗಳದ್ದು ಮಾತ್ರ ನಾನು ನೆಗೆಟಿವ್ ರಿಸಲ್ಟ್ಸ್ ಅಂತ ನೋಡಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳದ್ದು ಕೂಡ ಪಾಸಿಟಿವೇ ಬಂದಿದೆ ರಿಟರ್ನ್ಸು. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಕಮೋಡಿಟಿ ಕೂಡ ಒಂದು ಪಾಸ್ನ ತೊಗೊಂಡಿದೆ, ಒಂದು ಶಾರ್ಟ್ ಕವರಿಂಗ್ ಏನೋ ಥರ ಬರ್ತಾ ಇದೆ ಮೂಮೆಂಟು, ಶಾರ್ಪಾಗಿ ಮೇಲ್ಗಡೆ ಹೋಗ್ತಾ ಇಲ್ಲ. ಹಾಗಾಗಿ ಕಮೋಡಿಟಿನಲ್ಲಿ ಮತ್ತೆ ಒಂದು ಕರೆಕ್ಷನ್ ಕೂಡ ಬರ್ಬೋದು. ಆ ಥರ ಬಂತು ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿರಬೇಕು. ಆ ಥರ ಆಗಬೇಕು ಅಂದರೆ ಟ್ರೇಡ್ ರಿಲೇಟೆಡ್ ಏನಾದರೂ ಒಂದಿಷ್ಟು ಒಳ್ಳೆ ಸುದ್ದಿ ಬರಬೇಕು. ಟ್ರೇಡ್ ಡೀಲ್ ಆಯಿತು, ಮತ್ತೊಂದಾಯಿತು ಅಂದರೆ ಅದು ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಕಷ್ಟನೇ. ಸದ್ಯದಲ್ಲೇ ಯಾವುದು ಇವೆಂಟ್ ಅಂತ ಇಲ್ಲ, ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ, ಏನು ಕತೆ ಅನ್ನೋದನ್ನು. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಅದು ಹೇಗೆ ಏನು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತೀನಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂದರೆ ದಯವಿಟ್ಟು ಇದು ಸಕಾಲ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡೋಕ್ಕೆ ಇದ್ರ ಬಗ್ಗೆ ಬಜಾಜ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಒಂದು ಫಾರ್ಮ್ ಕೂಡ ಇರುತ್ತೆ, ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸುಮಾರು ಜನ ಓಪನ್ ಮಾಡಿದ್ದೀರಾ ಬಜಾಜ್ ಇನ್ಶೂರೆನ್ಸನ್ನ ನಮ್ಮ ಚಾನಲ್ ವತಿಯಿಂದ. ಸೊ ಏನಿತ್ತು ಏನು ಕತೆ ಅನ್ನೋದನ್ನು ನೀವು ಶೇರ್ ಮಾಡ್ಬೋದು, ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಅದರಿಂದ. ಅಥವಾ ಏನಾದರೂ ಸಲಹೆಗಳಿದ್ದರೆ ಅದನ್ನು ಕೂಡ ನೀವು ಶೇರ್ ಮಾಡಿ ಕಮೆಂಟಲ್ಲಿ, ಅದನ್ನ ನಾನು ನೋಡ್ಬಿಟ್ಟು ಅದರಲ್ಲಿ ಏನಾದರೂ ಸಜೆಷನ್ ಅವರಿಗೆ ಪಾಸ್ ಮಾಡೋದಾದರೆ ನಾನು ಟ್ರೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.